ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಇವತ್ತು ನಂದಿನಿ ಉತ್ಪನ್ನಗಳ ಮೇಲೂ ಸಹ ಪರಿಣಾಮ ಬೀರುವಂಥದ್ದು. ಇವತ್ತು ಕೋಲಾರದ ಪ್ರಭಾ ಟಾಕೀಸ್ ಬಳಿ ಇರುವಂತಹ ನಂದಿನಿ ಪಾರ್ಲರ್ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇಲ್ಲಿ ನಂದಿನಿ ಉತ್ಪನ್ನಗಳಲ್ಲಿ ಒಂದಾದಂತಹ ಆಕ್ವಾ ನೀರಿನ ಬಾಟ್ಲಿತ್ತು. ಆದರೆ ಇವತ್ತು ಸಪ್ಲೈ ಆಗದ ಕಾರಣ ಇವತ್ತು ಗ್ರಾಹಕರಾಗ್ಬೋದು ಮತ್ತು ಇಲ್ಲಿನ ಪಾರ್ಲರ್ನ ಮಾಲೀಕರಾಗ್ಬೋದು ಸಹ ಪರದಾಡುವಂಥ ಪರಿಣಾಮ ನಿರ್ಮಾಣವಾಗಿರುತ್ತೆ. ಯಾಕಂತ ಹೇಳಿದ್ರೆ ಬಿಸಿಲಿನ ತಾಪ ಇವತ್ತು 34ರಿಂದ 33 ಕೋಲಾರದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ನೀರಿಗೆ ಬಂದು ಕೇಳ್ತಾರೆ. ಆದರೆ ಕಳೆದ 15 ದಿನಗಳು ಸಹ ಯಾವುದೇ ರೀತಿಯ ನೀರು ಸಪ್ಲೈ ಆಗ್ತಾಯಿಲ್ಲ, ಅಂದರೆ ನೀರಿನ ಬಾಟ್ಲು ಸಪ್ಲೈ ಆಗ್ತಾಯಿಲ್ಲ. ಪ್ರಮುಖವಾಗಿ ಇದಕ್ಕೆ ಕಾರಣವಿರುವಂಥದ್ದು ಏನಂತಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾಡ್ತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ಕಚ್ಚಾ ವಸ್ತುಗಳು ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗೋದಂತೆ ಇವತ್ತು ಇಲ್ಲೇ ವಾಟರ್ ಕ್ಯಾನ್ ಸಹ ಇಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವ್ರು ಕೇಳೋಣ ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ಇದೆ ಮತ್ತು ನೀರು ಸಿಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸರ್ ಆಗಲೇ ನೀವು ಹೇಳ್ತಾ ಇದ್ದೀರಿ ನೀರು ಬೇಕು ಅಂತ ಕೇಳಿದ್ರಿ, ನೀರು ಸಿಗ್ತಾ ಸರ್ ಅಂತ? ಇಲ್ಲ ಸರ್, ನೀರಿಲ್ಲ. ಐಸ್ ಕ್ರೀಮ್ ಇದೆ, ನೀರಿಲ್ಲ ಅಂದರು. ಬೇರೆ ಯಾವ್ದಾದ್ರು ತರಿಸಿ ಅಕಸ್ಮಾತ್ ನಂದಿನಿ ಇಲ್ಲ ಅಂದರೆ ಬೇರೆ ಏನಿದ್ರೆ ಬೇರೆ ಇಡೋಕ್ಕಾಗಲ್ಲ, ನಾವು ನಂದಿನಿ ಬ್ರ್ಯಾಂಡೆಡ್ ಮಾಡಬೇಕು ಅಂತಿದ್ದಾರೆ. ಅಟ್ಲೀಸ್ಟ್ ಬ್ರ್ಯಾಂಡೆಡ್ ಇಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಪಬ್ಲಿಕ್ ಸರ್ವಿಸು ಅಲ್ವಾ? ಇಲ್ಲ ಸರ್, ಈಗ ಬಿಸಿಲಿನ ತಾಪಮಾನ 30ರಿಂದ 34 ಇದೆ ಸರ್ ಕೋಲಾರಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ನೀರು ಸಿಗ್ತಾ ಇಲ್ಲ, ಮತ್ತು ಹೆಚ್ಚಿಗೆ ನೀರು ಇರಬೇಕಲ್ಲ. ಮೇಯ್ನ್ ನೀರೇ ಇಲ್ಲ ಅಂದರೆ ಏನೋ ನಂದಿ ಬ್ರ್ಯಾಂಡೆಡ್ ಇದೆ ಅಂತ ಕೇಳ್ತೀವಿ ನಾವು. ಇಲ್ಲ ಅಂದರೆ ನಾವೇನೇ ಕೇಳ್ತಾ ಇದ್ವಿ, ಅವ್ರದ್ದಿದೆ ನಂದಿ ಬ್ರ್ಯಾಂಡ್ ಇದೆ ನೀರು ಕುಡಿ ಅಂತ ಕೇಳ್ತೀವಿ. ಒಟ್ಟು ಬ್ರ್ಯಾಂಡ್ ಮಾಡಿದ್ಮೇಲೆ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ರೆ ಇಲ್ಲ ಅಂದರೆ ನಾವು ಸೈಲೆಂಟ್ ಬೇರೆ ಕಡೆ ಹೋಗ್ತಾ ಇದ್ವಲ್ಲ, ಅಷ್ಟೇ ನಮ್ಮ ಒಂದು ವಿಷಯ. ಸರ್, ಇದು ಯುದ್ಧದ ಎಫೆಕ್ಟಿಂದ ಈ ರೀತಿಯ ಪರಿಣಾಮ ಬೀರಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನೀರಿಗೂ ಅದಕ್ಕೆ ಏನು ಸಂಬಂಧ ಇದೆ? ಬೇರೆದಿದೆ. ಬರ್ತಾ ಇಲ್ಲ ಅಂತ ಆ ಕಡೆಯಿಂದ ಕಚ್ಚಾ ವಸ್ತುಗಳು ಅಂದರೆ ಅವರಿಗೆ ಕಚ್ಚಾ ವಸ್ತುಗಳು ನೀರು ಮ್ಯಾನುಫ್ಯಾಕ್ಚರ್ ಬಂದು ಯೂನಿಟ್ ಬಂದು ಪ್ಲಾಸ್ಟಿಕ್ ಬಾಟ್ಲು ರೀಸೈಕಲಿಂಗ್ ಅಂದರೆ ಇರಾನಿಂದ ಪ್ಲಾಸ್ಟಿಕ್ ಬರಬೇಕು ಅಂತಂದರೆ ನೀವೇ ಯೋಚನೆ ಮಾಡಿ. ಒಂದು ಪ್ರಾಡಕ್ಟ್ನ ಮಾಡೋರು ಒಂದು ಕಂಪ್ನಿಯವರು ಸ್ಟಾಕ್ ಇಟ್ಟಿರ್ತಾರೆ ಇರೋ ಅಟ್ಲೀಸ್ಟ್ 1 ಇಯರ್ಗೆ ಸ್ಟಾಕ್ ಯಾರಂದ್ರೆ ಎಲ್ಲರೂ ಇದೇ ಇರುತ್ತೆ ಸ್ಟಾಕ್. ಅಯ್ಯೋ ಎಫೆಕ್ಟ್ ಆಗುತ್ತೆ, ಇದ್ದ ಯಾವಾಗ ಎಫೆಕ್ಟ್ ಆಗ್ತದೆ? ಎಫೆಕ್ಟ್ ಆಗಿರೋದು 1 ತಿಂಗಳಿಂದ ಅಲ್ಲಿಗೆ ಅವರು 1 ತಿಂಗಳಾದಷ್ಟು ಪ್ರಾಡಕ್ಟೇ ಸ್ಟಾಕ್ ಮೇಂಟೆನ್ಸ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮೇಂಟೆನ್ಸ್ ಬಂದು ಅಟ್ಲೀಸ್ಟ್ ಏನಿಲ್ಲ ಒಂದು ಯಾವುದೇ ಒಂದು ಬಿಸ್ನೆಸ್ ಮ್ಯಾನು ಸ್ಟಾಕ್ ಎಷ್ಟು ಇರ್ತಾರೆ, ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಇಟ್ಕೊಂಡೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದಾದ್ರು ಒಂದು ಕಂಪ್ನಿ ಒಳಗೆ. ಇಲ್ಲ ಸರ್ ಇವಾಗೇ ತಂದು ಇವಾಗೆ ಮಾರ್ತೀನಿ ಅನ್ನೋದಕ್ಕೆ ಫುಡ್ ಪಾರ್ಕ್ ಇದೆ ನೋಡಿ, ಅವ್ರು ಏನು ಮಾಡ್ತಾರೆ, ಇವಾಗಲೇ ತರ್ತಾರೆ ತರಕಾರಿ, ಬೆಳಿಗ್ಗೆ ತರ್ತಾರೆ, ಮಧ್ಯಾಹ್ನ ದೋಸೆ ಹಾಕ್ತಾರೆ, ಸಾಯಂಕಾಲ ಪಾನಿಪುರಿ ಹಾಕ್ಕೊಂಡು ಮಾಡ್ತಾರೆ. ದಟ್ ಈಸ್ ಡೇ ಬಿಸ್ನೆಸ್. ಇದು ವಾಟರ್ ಯೂನಿಟು, ಮಿಲ್ಕ್ ಯೂನಿಟ್ ಇವೆಲ್ಲ ಕಂಟಿನ್ಯೂಸ್ ಆಗಿದೆ, ವರ್ಷಗಟ್ಟಲೆ ಮಾಡೋದು. ಇದಕ್ಕೆ ಯುದ್ಧಕ್ಕೂ ಇದಕ್ಕೇನಿಲ್ಲ, ಇವರು ಇಚ್ಛಾಶಕ್ತಿ ಕೊರತೆ ಅಷ್ಟೇ. ಇವರ ಅಧಿಕಾರಿಗಳು ಅಂಗಡಿಯ ಮಾಲೀಕರಿದ್ದಾರೆ, ಅವ್ರು ಕೇಳೋಣ. ಮೇಡಮ್ ಎಷ್ಟು ದಿನದಿಂದ ಇದು ಆಕ್ವಾ ನೀರು ಬರ್ತಾ ಇಲ್ಲ ಅಂತ? ಆಕ್ವಾ ಅಲ್ಲ, ನಂದಿನಿಂದ ಮೇಡಮ್. ಸರ್ ಒಂದು 10 ದಿವಸ 12 ದಿವಸ ಆಗಿದೆ, ಬರ್ತಾ ಇಲ್ಲ. 10 ದಿವಸದಿಂದನೂ ಇಲ್ಲ, ಆಗ್ತಾನೆ ಇದ್ವಿ, ದಿವಸ ಆಗ್ತಾಯಿದ್ವಿ, ಇಲ್ಲ ಆಗ್ತಾನೆ ಇದ್ವಿ, ಬರ್ತಾ ಇಲ್ಲ. ಸ್ಟಾಕ್ ಇಲ್ಲ ಅಂತಾರೆ ಅಷ್ಟೇ ಸರ್. ಇಲ್ಲಿ ಜನ ಅದನ್ನೇ ಕೇಳ್ತಾರೆ ಸರ್, ಬೇರೆ ಕೇಳಲ್ಲ. ಇನ್ನು ಇಲ್ಲಿ ನೋಡಿ ಕ್ಯಾನ್ ಇಟ್ಟಿದ್ದೀವಿ, ಕ್ಯಾನಾಗಿ ಇಟ್ಕೊಂಡು ಕುಡಿತಾವೆ ಅಷ್ಟೇ. ಡಿಮ್ಯಾಂಡ್ ಜಾಸ್ತಿ ಇದೆ ನೀರು. ಬ್ರ್ಯಾಂಡ್ ಅದೇ ಬೇಕು ಅವ್ರಿಗೆ, ಬೇರೆ ತೊಗೊಳಲ್ಲ. ಅಂದೇನು ಮಾಡೋದು ಪಾಪ ವಾಪಸ್ ಆಗ್ತದೆ. ನಿಮಗೂ ತೊಂದರೆ ಅಲ್ಲ, ಈಗ ನಂದಿನಿ ಬಿಟ್ಟರೆ ಬೇರೆ ಯಾವುದು ಇಡಂಗಿಲ್ಲ. ಆ ಚಾಕ್ಲೇಟ್ ಸಹ ಅಷ್ಟೇ, ಎಕ್ಲೇಸ್ ಚಾಕ್ಲೇಟ್ ಬರ್ತಾಯಿತ್ತು, ಚೇಂಜ್ಗೆ ಅದು ಕೊಡ್ತಾಯಿದ್ವಿ. ಈಗ ಚೇಂಜ್ಗಿಲ್ಲ, ಬೇರೆ ಇಡಬಾರ್ದು ಅಂತ ನಾವಿನ್ನು ಚೇಂಜ್ ಹೆಂಗೆ ಕೊಡಬೇಕು, ಬೇರೆ ತಂದಿಟ್ಟಿದ್ದೀವಿ. ಇವಿಷ್ಟು ಅಂಗಡಿ ಮಾಲೀಕರ ಮಾತು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ನಂದಿನಿ ಆಕ್ವಾ ನೀರಿನ ಸರಬರಾಜು ಆಗ್ತಾ ಇಲ್ಲ. ಇದು ಒಂದು ರೀತಿಯ ಇರಾನ್ ಮತ್ತು ಇಸ್ರೇಲ್ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟೇ ಪ್ರಮುಖವಾದಂಥ ಕಾರಣ ಅನ್ನೋದು ಇಲ್ಲಿನ ಅಂಗಡಿ ಮಾಲೀಕರಾಗ್ಬೋದು ಮತ್ತು ಗ್ರಾಹಕರ ಮಾತಾಗಿರೋಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ನಂದಿನಿ ಉತ್ಪನ್ನಗಳ ಮೇಲೂ ಸಹ ಪರಿಣಾಮ ಬೀರುವಂಥದ್ದು. ಇವತ್ತು ಕೋಲಾರದ ಪ್ರಭಾ ಟಾಕೀಸ್ ಬಳಿ ಇರುವಂತಹ ನಂದಿನಿ ಪಾರ್ಲರ್ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇಲ್ಲಿ ನಂದಿನಿ ಉತ್ಪನ್ನಗಳಲ್ಲಿ ಒಂದಾದಂತಹ ಆಕ್ವಾ ನೀರಿನ ಬಾಟ್ಲಿತ್ತು. ಆದರೆ ಇವತ್ತು ಸಪ್ಲೈ ಆಗದ ಕಾರಣ ಇವತ್ತು ಗ್ರಾಹಕರಾಗ್ಬೋದು ಮತ್ತು ಇಲ್ಲಿನ ಪಾರ್ಲರ್ನ ಮಾಲೀಕರಾಗ್ಬೋದು ಸಹ ಪರದಾಡುವಂಥ ಪರಿಣಾಮ ನಿರ್ಮಾಣವಾಗಿರುತ್ತೆ. ಯಾಕಂತ ಹೇಳಿದ್ರೆ ಬಿಸಿಲಿನ ತಾಪ ಇವತ್ತು 34ರಿಂದ 33 ಕೋಲಾರದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ನೀರಿಗೆ ಬಂದು ಕೇಳ್ತಾರೆ. ಆದರೆ ಕಳೆದ 15 ದಿನಗಳು ಸಹ ಯಾವುದೇ ರೀತಿಯ ನೀರು ಸಪ್ಲೈ ಆಗ್ತಾಯಿಲ್ಲ, ಅಂದರೆ ನೀರಿನ ಬಾಟ್ಲು ಸಪ್ಲೈ ಆಗ್ತಾಯಿಲ್ಲ. ಪ್ರಮುಖವಾಗಿ ಇದಕ್ಕೆ ಕಾರಣವಿರುವಂಥದ್ದು ಏನಂತಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾಡ್ತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ಕಚ್ಚಾ ವಸ್ತುಗಳು ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗೋದಂತೆ ಇವತ್ತು ಇಲ್ಲೇ ವಾಟರ್ ಕ್ಯಾನ್ ಸಹ ಇಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವ್ರು ಕೇಳೋಣ ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ಇದೆ ಮತ್ತು ನೀರು ಸಿಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸರ್ ಆಗಲೇ ನೀವು ಹೇಳ್ತಾ ಇದ್ರಿ ನೀರು ಬೇಕು ಅಂತ ಕೇಳಿದ್ರಿ, ನೀರು ಸಿಗ್ತಾ ಸರ್ ಅಂತ? ಇಲ್ಲ ಸರ್, ನೀರಿಲ್ಲ. ಐಸ್ ಕ್ರೀಮ್ ಇದೆ, ನೀರಿಲ್ಲ ಅಂದರು. ಬೇರೆ ಯಾವ್ದಾದ್ರು ತರಿಸಿ ಅಕಸ್ಮಾತ್ ನಂದಿನಿ ಇಲ್ಲ ಅಂದರೆ ಬೇರೆ ಏನಿದ್ರೆ ಬೇರೆ ಇಡೋಕ್ಕಾಗಲ್ಲ, ನಾವು ನಂದಿನಿ ಬ್ರ್ಯಾಂಡೆಡ್ ಮಾಡಬೇಕು ಅಂತಿದ್ದಾರೆ. ಅಟ್ಲೀಸ್ಟ್ ಬ್ರ್ಯಾಂಡೆಡ್ ಇಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಪಬ್ಲಿಕ್ ಸರ್ವಿಸು ಅಲ್ವಾ?
ಇಲ್ಲ ಸರ್, ಈಗ ಬಿಸಿಲಿನ ತಾಪಮಾನ 30ರಿಂದ 34 ಇದೆ ಸರ್ ಕೋಲಾರಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ನೀರು ಸಿಗ್ತಾ ಇಲ್ಲ, ಮತ್ತು ಹೆಚ್ಚಿಗೆ ನೀರು ಇರಬೇಕಲ್ಲ, ಮೇಯ್ನ್ ನೀರೇ ಇಲ್ಲ ಅಂದರೆ ಏನೋ ನಂದಿ ಬ್ರ್ಯಾಂಡೆಡ್ ಇದೆ ಅಂತ ಕೇಳ್ತೀವಿ ನಾವು. ಇಲ್ಲ ಅಂದ್ರೆ ನಾವೇನೇ ಕೇಳ್ತಾ ಇದ್ವಿ, ಅವ್ರದ್ದಿದೆ ನಂದಿ ಬ್ರ್ಯಾಂಡ್ ಇದೆ ನೀರು ಕುಡಿ ಅಂತ ಕೇಳ್ತೀವಿ. ಒಟ್ಟು ಬ್ರ್ಯಾಂಡ್ ಮಾಡಿದ್ಮೇಲೆ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ರೆ, ಇಲ್ಲ ಅಂದರೆ ನಾವು ಸೈಲೆಂಟ್ ಬೇರೆ ಕಡೆ ಹೋಗ್ತಾ ಇದ್ವಲ್ಲ, ಅಷ್ಟೇ ನಮ್ಮ ಒಂದು ವಿಷಯ. ಸರ್, ಇದು ಯುದ್ಧದ ಎಫೆಕ್ಟಿಂದ ಈ ರೀತಿಯ ಪರಿಣಾಮ ಬೀರಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನೀರಿಗೂ ಅದಕ್ಕೆ ಏನು ಸಂಬಂಧ ಇದೆ, ಬೇರೆದಿದೆ. ಬರ್ತಾ ಇಲ್ಲ ಅಂತ ಆ ಕಡೆಯಿಂದ ಕಚ್ಚಾ ವಸ್ತುಗಳು ಅಂದರೆ ಅವರಿಗೆ ಕಚ್ಚಾ ವಸ್ತುಗಳು ನೀರು ಮ್ಯಾನುಫ್ಯಾಕ್ಚರ್ ಬಂದು ಯೂನಿಟ್ ಬಂದು ಪ್ಲಾಸ್ಟಿಕ್ ಬಾಟ್ಲು ರೀಸೈಕಲಿಂಗ್ ಅಂದರೆ ಇರಾನಿಂದ ಪ್ಲಾಸ್ಟಿಕ್ ಬರಬೇಕು ಅಂತಂದರೆ ನೀವೇ ಯೋಚನೆ ಮಾಡಿ, ಒಂದು ಪ್ರಾಡಕ್ಟ್ನ ಮಾಡೋರು ಒಂದು ಕಂಪ್ನಿಯವರು ಸ್ಟಾಕ್ ಇಟ್ಟಿರ್ತಾರೆ ಇರೋ ಅಟ್ಲೀಸ್ಟ್ 1 ಇಯರ್ಗಾಗ ಸ್ಟಾಕ್ ಯಾರಂದ್ರೆ ಎಲ್ಲರೂ ಇದೇ ಇರುತ್ತೆ ಸ್ಟಾಕ್. ಅಯ್ಯೋ ಎಫೆಕ್ಟ್ ಆಗುತ್ತೆ, ಇದ್ದ ಯಾವಾಗ ಎಫೆಕ್ಟ್ ಆಗ್ತದೆ? ಎಫೆಕ್ಟ್ ಆಗಿರೋದು 1 ತಿಂಗಳಿಂದ ಅಲ್ಲಿಗೆ ಅವರು 1 ತಿಂಗಳಾದಷ್ಟು ಪ್ರಾಡಕ್ಟ್ ಸ್ಟಾಕ್ ಮೇಂಟೆನ್ಸ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮೇಂಟೆನ್ಸ್ ಬಂದು ಅಟ್ಲೀಸ್ಟ್ ಏನೆಲ್ಲ ಒಂದು ಯಾವುದೇ ಒಂದು ಬಿಸ್ನೆಸ್ ಮ್ಯಾನು ಸ್ಟಾಕ್ ಎಷ್ಟು ಇರ್ತಾರೆ, ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಇಟ್ಕೊಂಡೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದಾರು ಒಂದು ಕಂಪ್ನಿ ಒಳಗೆ. ಇಲ್ಲ ಸರ್ ಇವಾಗೇ ತಂದು ಇವಾಗೇ ಮಾರ್ತೀನಿ ಅನ್ನೋದಕ್ಕೆ ಫುಡ್ ಪಾರ್ಕ್ ಇದೆ ನೋಡಿ, ಅವ್ರು ಏನು ಮಾಡ್ತಾರೆ, ಇವಾಗಲೇ ತರ್ತಾರೆ ತರಕಾರಿ, ಬೆಳಿಗ್ಗೆ ತರ್ತಾರೆ, ಮಧ್ಯಾಹ್ನ ದೋಸೆ ಹಾಕ್ತಾರೆ, ಸಾಯಂಕಾಲ ಪಾನಿಪುರಿ ಹಾಕ್ಕೊಂಡು ಮಾಡ್ತಾರೆ. ದಟ್ ಈಸ್ ಡೇ ಬಿಸ್ನೆಸ್. ಇದು ವಾಟರ್ ಯೂನಿಟು, ಮಿಲ್ಕ್ ಯೂನಿಟ್ ಇವೆಲ್ಲ ಕಂಟಿನ್ಯೂಸ್ ಆಗಿದೆ, ವರ್ಷಗಟ್ಟಲೆ ಮಾಡೋದು. ಇದಕ್ಕೆ ಯುದ್ಧಕ್ಕೂ ಇದಕ್ಕೇನಿಲ್ಲ, ಇವರು ಇಚ್ಛಾಶಕ್ತಿ ಕೊರತೆ ಅಷ್ಟೇ, ಇವರ ಅಧಿಕಾರಿಗಳು ಇಚ್ಛಾಶಕ್ತಿ. ಅಂಗಡಿಯ ಮಾಲೀಕರು ಇದ್ದಾರೆ, ಅವ್ರು ಕೇಳೋಣ. ಮೇಡಮ್, ಎಷ್ಟು ದಿನದಿಂದ ಇದು ಆಕ್ವಾ ನೀರು ಬರ್ತಾ ಇಲ್ಲ ಅಂತ? ಅಕ್ವಾ ಅಲ್ಲ, ನಂದಿನಿಯಿಂದ ಮೇಡಮ್. ಹಾಂ ಸರ್, ಒಂದು 10 ದಿವಸ 12 ದಿವಸ ಆಗಿದೆ, ಬರ್ತಾ ಇಲ್ಲ. 10 ದಿವಸದಿಂದನೂ ಇಲ್ಲ, ಆಗ್ತಾನೇ ಇದ್ವಿ, ದಿವಸ ಆಗ್ತಾಯಿದ್ವಿ, ಇಲ್ಲ ಆಗ್ತಾನೇ ಇದ್ವಿ, ಬರ್ತಾ ಇಲ್ಲ. ಸ್ಟಾಕ್ ಇಲ್ಲ ಅಂತಾರೆ ಅಷ್ಟೇ ಸರ್. ಇಲ್ಲಿ ಜನ ಅದನ್ನೇ ಕೇಳ್ತಾರೆ ಸರ್, ಬೇರೆ ಕೇಳಲ್ಲ. ಇನ್ನು ಇಲ್ಲಿ ನೋಡಿ ಕ್ಯಾನ್ ಇಟ್ಟಿದ್ದೀವಿ, ಕ್ಯಾನಾಗಿ ಇಟ್ಕೊಂಡು ಕುಡಿತಾವೆ ಅಷ್ಟೇ. ಡಿಮ್ಯಾಂಡ್ ಜಾಸ್ತಿ ಇದೆ ನೀರು. ಕೆಲವು ಬ್ರ್ಯಾಂಡ್ ಅದೇ ಬೇಕು ಅವ್ರಿಗೆ, ಬೇರೆ ತೊಗೊಳಲ್ಲ. ಅಂದೇನು ಮಾಡೋದು, ಪಾಪ ವಾಪಸ್ ಹೋಗ್ತಾರೆ. ನಿಮಗೂ ತೊಂದರೆ ಅಲ್ಲ, ಈಗ ನಂದಿನಿ ಬಿಟ್ಟರೆ ಬೇರೆ ಯಾವುದು ಇಡಂಗಿಲ್ಲ ನೀವು? ಇಲ್ಲ, ಆ ಚಾಕ್ಲೇಟ್ ಸಹ ಅಷ್ಟೇ, ಎಕ್ಲೇಸ್ ಚಾಕ್ಲೇಟ್ ಬರ್ತಾಯಿತ್ತು, ಚೇಂಜ್ಗೆ ಅದು ಕೊಡ್ತಾಯಿದ್ವಿ. ಈಗ ಚೇಂಜ್ಗಿಲ್ಲ, ಬೇರೆ ಇಡಬಾರ್ದು ಅಂತ ನಾವಿನ್ನು ಚೇಂಜ್ ಹೆಂಗೆ ಕೊಡಬೇಕು, ಬೇರೆ ತಂದಿಟ್ಟಿದ್ದೀವಿ. ಇವಿಷ್ಟು ಅಂಗಡಿ ಮಾಲೀಕರ ಮಾತು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ನಂದಿನಿ ಆಕ್ವಾ ನೀರಿನ ಸರಬರಾಜು ಆಗ್ತಾ ಇಲ್ಲ. ಇದು ಒಂದು ರೀತಿಯ ಏನು ಇರಾನ್ ಮತ್ತು ಇಸ್ರೇಲ್ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟೇ ಪ್ರಮುಖವಾದಂಥ ಕಾರಣ ಅನ್ನೋದು ಇಲ್ಲಿನ ಅಂಗಡಿ ಮಾಲೀಕರಾಗ್ಬೋದು ಮತ್ತು ಗ್ರಾಹಕರ ಮಾತಾಗಿರೋಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ನಂದಿನಿ ಉತ್ಪನ್ನಗಳ ಮೇಲೂ ಸಹ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ಪ್ರಭಾ ಟಾಕೀಸ್ ಬಳಿ ಇರುವಂತಹ ನಂದಿನಿ ಪಾರ್ಲರ್ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇಲ್ಲಿ ಏನು ನಂದಿನಿ ಉತ್ಪನ್ನಗಳಲ್ಲಿ ಒಂದಾದಂತಹ ಏನು ಆಕ್ವಾ ಏನು ನೀರಿನ ಬಾಟ್ಲಿತ್ತು, ಆದರೆ ಇವತ್ತು ಸಪ್ಲೈ ಆಗದ ಕಾರಣ ಇವತ್ತು ಏನು ಗ್ರಾಹಕರಾಗ್ಬೋದು ಮತ್ತು ಇಲ್ಲಿನ ಪಾರ್ಲರ್ನ ಮಾಲೀಕರಾಗ್ಬೋದು ಸಹ ಪರದಾಡುವಂಥ ಪರಿಣಾಮ ನಿರ್ಮಾಣವಾಗಿರುತ್ತೆ. ಯಾಕಂತ ಹೇಳಿದ್ರೆ ಬಿಸಿಲಿನ ತಾಪ ಇವತ್ತು 34ರಿಂದ 33 ಕೋಲಾರದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ನೀರಿಗೆ ಬಂದು ಕೇಳ್ತಾರೆ, ಆದರೆ ಕಳೆದ 15 ದಿನಗಳು ಸಹ ಯಾವುದೇ ರೀತಿಯ ನೀರು ಏನು ಸಪ್ಲೈ ಆಗ್ತಾಯಿಲ್ಲ, ಅಂದರೆ ನೀರಿನ ಬಾಟ್ಲು ಸಪ್ಲೈ ಆಗ್ತಾಯಿಲ್ಲ. ಪ್ರಮುಖವಾಗಿ ಇದಕ್ಕೆ ಕಾರಣವಿರುವಂಥದ್ದು ಏನಂತ ಹೇಳಿದ್ರೆ ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ಕಚ್ಚಾ ವಸ್ತುಗಳು ಏನು ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗೋದಂತೆ ಇವತ್ತು ಇಲ್ಲೇ ವಾಟರ್ ಕ್ಯಾನ್ ಸಹ ಇಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವ್ರು ಕೇಳೋಣ ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ಇದೆ ಮತ್ತು ನೀರು ಸಿಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸರ್, ಆಗಲೇ ನೀವು ಹೇಳ್ತಾ ಇದ್ದೀರಿ ನೀರು ಬೇಕು ಅಂತ ಕೇಳಿದ್ರಿ, ನೀರು ಸಿಗ್ತಾ ಸರ್ ಅಂತ? ಇಲ್ಲ ಸರ್, ನೀರಿಲ್ಲ. ಐಸ್ ಕ್ರೀಮ್ ಇದ್ದಾರೆ, ನೀರಿಲ್ಲ ಅಂದರು. ಬೇರೆ ಯಾವ್ದಾದ್ರು ತರಿಸಿ, ಅಕಸ್ಮಾತ್ ನಂದಿನಿ ಇಲ್ಲ ಅಂದರೆ ಬೇರೆ ಇದೆ ಅಂದರೆ ಬೇರೆ ಇಡೋಕ್ಕಾಗಲ್ಲ, ನಾವು ನಂದಿನಿ ಬ್ರ್ಯಾಂಡೆಡ್ ಮಾಡಬೇಕು ಅಂತಿದ್ದಾರೆ. ಅಟ್ಲೀಸ್ಟ್ ಬ್ರ್ಯಾಂಡೆಡ್ ಇಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಪಬ್ಲಿಕ್ ಸರ್ವಿಸು ಅಲ್ವಾ? ಇಲ್ಲ ಸರ್, ಈಗ ಬಿಸಿಲಿನ ತಾಪಮಾನ 30ರಿಂದ 34 ಇದೆ ಸರ್ ಕೋಲಾರಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ನೀರು ಸಿಗ್ತಾ ಇಲ್ಲ, ಮತ್ತು ಹೆಚ್ಚಿಗೆ ನೀರು ಇರಬೇಕಲ್ಲ, ಮೇಯ್ನ್ ನೀರೇ ಇಲ್ಲ ಅಂದರೆ ಏನೋ ನಂದಿ ಬ್ರ್ಯಾಂಡೆಡ್ ಇದೆ ಅಂತ ಕೇಳ್ತೀವಿ ನಾವು. ಇಲ್ಲ ಅಂದರೆ ನಾವೇನೇ ಕೇಳ್ತಾ ಇದ್ವಿ, ಅವ್ರದ್ದಿದೆ ನಂದಿ ಬ್ರ್ಯಾಂಡ್ ಇದೆ ನೀರು ಕುಡಿ ಅಂತ ಕೇಳ್ತೀವಿ. ಒಟ್ಟು ಬ್ರ್ಯಾಂಡ್ ಮಾಡಿದ್ಮೇಲೆ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ರೆ, ಇಲ್ಲ ಅಂದರೆ ನಾವು ಸೈಲೆಂಟ್ ಬೇರೆ ಕಡೆ ಹೋಗ್ತಾ ಇದ್ವಲ್ಲ, ಅಷ್ಟೇ ನಮ್ಮ ಒಂದು ವಿಷಯ. ಸರ್, ಇದು ಯುದ್ಧದ ಎಫೆಕ್ಟಿಂದ ಈ ರೀತಿಯ ಪರಿಣಾಮ ಬೀರಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನೀರಿಗೂ ಅದಕ್ಕೆ ಏನು ಸಂಬಂಧ ಇದೆ, ಬೇರೆದಿದೆ. ಬರ್ತಾ ಇಲ್ಲ ಅಂತ ಆ ಕಡೆಯಿಂದ ಕಚ್ಚಾ ವಸ್ತುಗಳು ಅಂದರೆ ಅವರಿಗೆ ಕಚ್ಚಾ ವಸ್ತುಗಳು ನೀರು ಮ್ಯಾನುಫ್ಯಾಕ್ಚರ್ ಬಂದು ಯೂನಿಟ್ ಬಂದು ಪ್ಲಾಸ್ಟಿಕ್ ಬಾಟ್ಲು ರೀಸೈಕಲಿಂಗ್ ಅಂದರೆ ಇರಾನಿಂದ ಪ್ಲಾಸ್ಟಿಕ್ ಬರಬೇಕು ಅಂತಂದರೆ ನೀವೇ ಯೋಚನೆ ಮಾಡಿ, ಒಂದು ಪ್ರಾಡಕ್ಟ್ನ ಮಾಡೋರು ಒಂದು ಕಂಪ್ನಿಯವರು ಸ್ಟಾಕ್ ಇಟ್ಟಿರ್ತಾರೆ ಇರೋ ಅಟ್ಲೀಸ್ಟ್ 1 ಇಯರ್ಗಾಗ ಸ್ಟಾಕ್ ಯಾರಂದ್ರೆ ಎಲ್ಲರೂ ಇದೇ ಇರುತ್ತೆ ಸ್ಟಾಕ್. ಅಯ್ಯೋ ಎಫೆಕ್ಟ್ ಆಗುತ್ತೆ, ಇದ್ದ ಯಾವಾಗ ಎಫೆಕ್ಟ್ ಆಗ್ತದೆ? ಎಫೆಕ್ಟ್ ಆಗಿರೋದು 1 ತಿಂಗಳಿಂದ ಅಲ್ಲಿಗೆ ಅವರು 1 ತಿಂಗಳಾದಷ್ಟು ಪ್ರಾಡಕ್ಟ್ ಸ್ಟಾಕ್ ಮೇಂಟೆನ್ಸ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮೇಂಟೆನ್ಸ್ ಬಂದು ಅಟ್ಲೀಸ್ಟ್ ಏನೆಲ್ಲ ಒಂದು ಯಾವುದೇ ಒಂದು ಬಿಸ್ನೆಸ್ ಮ್ಯಾನು ಸ್ಟಾಕ್ ಎಷ್ಟು ಇರ್ತಾರೆ, ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಇಟ್ಕೊಂಡೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಯಾವ್ದಾರು ಒಂದು ಕಂಪ್ನಿ ಒಳಗೆ. ಇಲ್ಲ ಸರ್ ಇವಾಗೇ ತಂದು ಇವಾಗೇ ಮಾರ್ತೀನಿ ಅನ್ನೋದಕ್ಕೆ ಫುಡ್ ಪಾರ್ಕ್ ಇದೆ ನೋಡಿ, ಅವ್ರು ಏನು ಮಾಡ್ತಾರೆ, ಇವಾಗಲೇ ತರ್ತಾರೆ ತರಕಾರಿ, ಬೆಳಿಗ್ಗೆ ತರ್ತಾರೆ, ಮಧ್ಯಾಹ್ನ ದೋಸೆ ಹಾಕ್ತಾರೆ, ಸಾಯಂಕಾಲ ಪಾನಿಪುರಿ ಹಾಕ್ಕೊಂಡು ಮಾಡ್ತಾರೆ. ದಟ್ ಈಸ್ ಡೇ ಬಿಸ್ನೆಸ್.
ಇದು ವಾಟರ್ ಯೂನಿಟ್ಟು ಮಿಲ್ಕ್ ಯೂನಿಟ್ ಇವೆಲ್ಲ ಕಂಟಿನ್ಯೂಸ್ ಆಗಿದೆ, ವರ್ಷಗಟ್ಟಲೆ ಮಾಡೋದು. ಇದಕ್ಕೂ ಇದಕ್ಕೇನಿಲ್ಲ, ಇವರು ಇಚ್ಛಾಶಕ್ತಿ ಕೊರತೆ ಅಷ್ಟೇ, ಇವರ ಅಧಿಕಾರಿಗಳ ಇಚ್ಛಾಶಕ್ತಿ. ಅಂಗಡಿ ಮಾಲೀಕರು ಇದ್ದಾರೆ, ಅವ್ರು ಕೇಳೋಣ. ಮೇಡಮ್, ಎಷ್ಟು ದಿನದಿಂದ ಇದು ಅಕ್ವಾ ನೀರು ಬರ್ತಾ ಇಲ್ಲ ಅಂತ? ಅಕ್ವಾ ಸರ್, ಅಕ್ವಾ ಅಲ್ಲ, ನಂದಿನಿಯಿಂದ ಮೇಡಮ್. ಹಾಂ ಸರ್, ಒಂದು 10 ದಿವಸ 12 ದಿವಸ ಆಗಿದೆ, ಬರ್ತಾ ಇಲ್ಲ. 10 ದಿವಸದಿಂದನೂ ಇಲ್ಲ, ಆಗ್ತಾನೇ ಇದ್ವಿ, ದಿವಸ ಆಗ್ತಾಯಿದ್ವಿ, ಇಲ್ಲ ಆಗ್ತಾನೇ ಇದ್ವಿ, ಬರ್ತಾ ಇಲ್ಲ. ಸ್ಟಾಕ್ ಇಲ್ಲ ಅಂತಾರೆ ಅಷ್ಟೇ ಸರ್. ಇಲ್ಲಿ ಜನ ಅದನ್ನೇ ಕೇಳ್ತಾರೆ ಸರ್, ಬೇರೆ ಕೇಳಲ್ಲ. ಇನ್ನು ಇಲ್ಲಿ ನೋಡಿ ಕ್ಯಾನ್ ಇಟ್ಟಿದ್ದೀವಿ, ಕ್ಯಾನಾಗ ಇಟ್ಕೊಂಡು ಕುಡಿತಾವೆ ಅಷ್ಟೇ. ಡಿಮ್ಯಾಂಡ್ ಜಾಸ್ತಿ ಇದೆ ನೀರು. ಬ್ರ್ಯಾಂಡ್ ಅದೇ ಬೇಕು ಅವ್ರಿಗೆ, ಬೇರೆ ತೊಗೊಳಲ್ಲ. ಅಂದೇನು ಮಾಡೋದು, ಪಾಪ ವಾಪಸ್ ಆಗ್ತದೆ. ನಿಮಗೂ ತೊಂದರೆ ಅಲ್ಲ, ಈಗ ನಂದಿನಿ ಬಿಟ್ಟರೆ ಬೇರೆ ಯಾವುದು ಇಡಂಗಿಲ್ಲ ನೀವು? ಇಲ್ಲ, ಆ ಚಾಕ್ಲೇಟ್ ಸಹ ಅಷ್ಟೇ, ಎಕ್ಲೇಸ್ ಚಾಕ್ಲೇಟ್ ಬರ್ತಾಯಿತ್ತು, ಚೇಂಜ್ಗೆ ಅದು ಕೊಡ್ತಾಯಿದ್ವಿ. ಈಗ ಚೇಂಜ್ಗಿಲ್ಲ, ಬೇರೆ ಇಡಬಾರ್ದು ಅಂತ ನಾವಿನ್ನು ಚೇಂಜ್ ಹೆಂಗೆ ಕೊಡಬೇಕು, ಬೇರೆ ತಂದಿಟ್ಟಿದ್ದೀವಿ. ಇವಿಷ್ಟು ಅಂಗಡಿ ಮಾಲೀಕರ ಮಾತು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ನಂದಿನಿ ಅಕ್ವಾ ನೀರಿನ ಸರಬರಾಜು ಆಗ್ತಾ ಇಲ್ಲ. ಇದು ಒಂದು ರೀತಿಯ ಏನು ಇರಾನ್ ಮತ್ತು ಇಸ್ರೇಲ್ ನಡೀತಿರುವಂತಹ ಯುದ್ಧದ ಎಫೆಕ್ಟೇ ಪ್ರಮುಖವಾದಂಥ ಕಾರಣ ಅನ್ನೋದು ಇಲ್ಲಿನ ಅಂಗಡಿ ಮಾಲೀಕರಾಗ್ಬೋದು ಮತ್ತು ಗ್ರಾಹಕರ ಮಾತಾಗಿರೋಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.